ಬಾಂಧವರೇ, ನಿನ್ನೆ ಏಪ್ರಿಲ್ 19 ಭಾನುವಾರ ಸಂಜೆ ಸುಮಾರು 4:30ರಿಂದ 5:30 ಅವಧಿಯಲ್ಲಿ ನಡೆದ ಘಟನೆ. ಬಾಂಧವರೇ, ಉರೂಸು ಮುಗಿಸಿ ಮರಳಿ ಬರುತ್ತಾರೆ, ಸೀರನಿ ಪ್ರಸಾದ ತರುತ್ತಾರೆ ಎಂದು ಕಾಯುತ್ತಿದ್ದ ಆ ಸಂಬಂಧಿಕರಿಗೆ ಸಿಕ್ಕಿದ್ದು 6 ಮಯ್ಯತ್ತುಗಳ ಮೆರವಣಿಗೆ. ಬದುಕು ಅಂದರೆ ಎಷ್ಟು ವಿಚಿತ್ರ ಅಲ್ವಾ? ಒಂದು ಕ್ಷಣದ ನಗು, ಮರುಕ್ಷಣವೇ ಕಾಣದ ಕಣ್ಣೀರು. ಬಾಂಧವರೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬೂರಾಜಿಸ್ ಅವನವರು. ಆ ಕುಟುಂಬ ಎಷ್ಟು ಖುಷಿಯಿಂದ 10 ಕನಸುಗಳನ್ನು ಹೊತ್ತು ಕಾವೇರಿಯ ಈ ಮಣ್ಣಿಗೆ ಬಂದಿತ್ತು ಗೊತ್ತಾ? ಮನೆಯಂಗಳದಲ್ಲಿ ಮಳ್ಳಿಗೆಯಂತೆ ನಗು ನಗುತ್ತಾ ಬೆಳಗುತ್ತಿದ್ದ ಆ ಮುಗ್ಧ ಜೀವಗಳು ಹಜರತ್ ಸೈಯದ್ ಸಾಹೇಬ್ ಅಲಿ ದರ್ಗಾದ ಉರೂಸ್ ಸಂಭ್ರಮದಲ್ಲಿ ಮಿಂದೆದ್ದಿದ್ದವು. ಭಕ್ತಿಯ ಭಾವದಲ್ಲಿ ಮಿಂದ ಆ ಮನಸ್ಸುಗಳಿಗೆ ಆರ್ಕೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಹರಿಯುವ ಕಾವೇರಿ ತಾಯಿಯ ಮಡಿಲಿನಂತೆ ಕಂಡಿತು. ಸ್ನಾನ ಮಾಡೋಣ ಎಂದು ನದಿಗೆ ಇಳಿದಾಗ ಆ ತಿಳಿ ನೀರು ಪ್ರೀತಿಯಿಂದ ಹಪ್ಪಿಕೊಳ್ಳುತ್ತಿದೆ ಅಂದುಕೊಂಡಿದ್ದರು. ಆದರೆ ಬಂಧುಗಳೇ, ಆ ಹಾವೇರಿಯ ನೀರಿನ ಆಳದಲ್ಲಿ ಹಸಿದ ಮೃತ್ಯು ಹೊಂಚು ಹಾಕಿ ಕುಳಿತಿದೆ ಎಂಬುದು ಆ ಹಸುಲಗಳಿಗೆ ತಿಳಿದಿರಲೇ ಇಲ್ಲ. ನೋಡಿ ಆ ದೃಶ್ಯವನ್ನು. 7 ವರ್ಷದ ಬಾಲಕ ಹುಮಾನಿಯೂನ್ ಆಟವಾಡುತ್ತಾ ನೀರಿನ ಸೆಳೆತಕ್ಕೆ ಸಿಲುಕಿದಾಗ ಆ ಪುಟ್ಟ ಜೀವವನ್ನು ಉಳಿಸಲು ಹೋದ ಫಾತಿಮಾ, ಯಾಸೀನ್, ನೆಹಾನ್ ಒಬ್ಬೊಬ್ಬರಾಗಿ ಆ ಜಲರಾಕ್ಷಸನ ಸುಳಿಗೆ ಸಿಲುಕಿ ಹೋದರು. ಸಂಭ್ರಮದ ಸಡಗರವಿದ್ದ ದಡದಲ್ಲಿ ಕ್ಷಣಾರ್ಧದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತು. ಕಾಪಾಡಿ ಕಾಪಾಡಿ ಎಂದು ಚೀರುತ್ತಿದ್ದ ಆ ಅಸಹಾಯಕ ಧ್ವನಿಗಳು ಕಾವೇರಿಯ ಗರ್ಜನೆಯಲ್ಲಿ ಅಡಗಿ ಹೋದವು. ನಗು ತುಂಬಿದ ಮುಖಗಳಲ್ಲಿ ಮರಣ ರಾಚುತ್ತಿತ್ತು. ಬೆಂಗಳೂರಿನಿಂದ ಸಂಭ್ರಮದ ಉಡುಪುಗಳನ್ನು ತೊಟ್ಟು ಬಂದವರು ಇಂದು ಬಿಳಿ ಬಟ್ಟೆಯ ಹೊದಿಕೆಯಲ್ಲಿ ಮರಳಿ ಹೋಗುವಂತಾಯಿತು. ಹೂವಿನಂತಹ 6 ಜೀವಗಳು ನೀರಿನಲ್ಲಿ ಕರಗಿ ಹೋದವು. ಸಂಭ್ರಮದ ಮಳೆಯಲ್ಲಿ ಇಂದು ಸ್ಮಶಾನ ಮೌನ ಆವರಿಸಿದೆ. ಆ ನದಿಯ ದಡದಲ್ಲಿ ಬಿದ್ದಿರುವ ಚಪ್ಪಲಿಗಳು, ಬಟ್ಟೆಗಳು ಇಂದಿಗೂ ಆ ಜೀವಗಳಿಗಾಗಿ ಕಾಯುತ್ತಿವೆ. ಆದರೆ ಮರಳಿ ಬೇಕಾದವರು ಕಾವೇರಿಯ ಒಡಲಲ್ಲಿ ಮಣ್ಣಾಗಿದ್ದಾರೆ. ಬಂಧುಗಳೇ, ಆ ಕಾವೇರಿ ನದಿ ಮೇಲ್ನೋಟಕ್ಕೆ ಎಷ್ಟು ಶಾಂತವಾಗಿ ಹರಿಯುತ್ತಿರುತ್ತದೆಯೋ ಅಷ್ಟೇ ಭೀಕರವಾದ ಸುಳಿಗಳನ್ನು ತನ್ನ ಒಡಲಲ್ಲಿ ಅಡಗಿಸಿಕೊಂಡಿದೆ. ಆರ್ಕೇಶ್ವರ ದೇವಸ್ಥಾನದ ಆ ಪರಿಸರದಲ್ಲಿ ನೀರಿನ ಆಳ ಎಷ್ಟು ಅಪಾಯಕಾರಿ ಎಂದರೆ ಅಲ್ಲಿ ಇಟ್ಟ ಒಂದೊಂದು ಹೆಜ್ಜೆಯೂ ಮೃತ್ಯುವಿನ ದವಡೆಗೆ ಹತ್ತಿರವಾದಂತೆ. ಯಾವಾಗ 8 ಮಂದಿ ನೀರಿಗೆ ಇಳಿದರೋ ನದಿಯ ಅಡಿಯಲ್ಲಿದ್ದ ಆ ಅದೃಶ್ಯ ಸುಳಿ ಸಕ್ರಿಯವಾಗಿತ್ತು. ಈಜುಬಾರದ ಆ ಮುಗ್ಧರು ನೀರಿನ ಸೆಳೆತಕ್ಕೆ ಸಿಲುಕಿ ಒಬ್ಬರನ್ನೊಬ್ಬರು ಹಿಡಿಯಲು ಹೋದಾಗ ಆ ಜಲರಾಕ್ಷಸ 8 ಜನರನ್ನು ಒಟ್ಟಿಗೆ ನುಂಗಲು ಯತ್ನಿಸಿತ್ತು. ಬಂಧುಗಳೇ, ಕಲ್ಪನೆ ಮಾಡಿಕೊಳ್ಳಿ. ಕಣ್ಣೆದುರೇ ತನ್ನವರು ನೀರಿನಲ್ಲಿ ಮುಳುಗುತ್ತಿದ್ದಾರೆ, ಉಸಿರು ಕಟ್ಟುತ್ತಿದೆ, ಕೈಗೆ ಸಿಗುತ್ತಿರುವುದು ಕೇವಲ ನೀರು ಮಾತ್ರ. ಆ ಕ್ಷಣದ ಭೀಕರತೆ ಎಂಥವರನ್ನು ಬೆಚ್ಚಿ ಬೀಳಿಸುತ್ತದೆ. ಆದರೆ ಅದೇ ದಡದ ಮೇಲಿದ್ದ ಆ ಮೀನುಗಾರರು ಮತ್ತು ಸ್ಥಳೀಯರ ಸಹಾಯಕ್ಕೆ ನಾವು ಸಲಾಂ ಹೊಡೆಯಲೇಬೇಕು. ಆ ಜಲ ಸಮೂಹ ಚೀರುತ್ತಿದ್ದಾಗ ಆ ಕಾವೇರಿಯ ಗರ್ಜನೆಯನ್ನು ಲೆಕ್ಕಿಸದೆ ಈ ಸಾಹಸಿಗಳು ಮೀನಿನಂತೆ ನದಿಗೆ ಜಿಗಿದರು. ಜೀವ ಕೈಯಲ್ಲಿ ಹಿಡಿದು ನೀರಿನೊಂದಿಗೆ ಮಲ್ಲ ಯುದ್ಧ ಮಾಡಿ ಆ ದೇವದೂತರು 8 ಮಂದಿಯ ಪೈಕಿ 2 ಸಾವಿನ ದವಡೆಯಿಂದ ಎಳೆದು ತರುವಲ್ಲಿ ಯಶಸ್ವಿಯಾದರು. ಅದು ಕೇವಲ ರಕ್ಷಣೆಯಲ್ಲ ಬಂಧುಗಳೇ, ಅದು ಸಾಕ್ಷಾತ್ ಆ ಅಲ್ಲಾಹನ ಕೃಪೆ. ಉಳಿದ 6 ಮಂದಿ ಕಣ್ಣೆದುರೇ ಕಣ್ಮರೆಯಾದಾಗ ಆ ಸಾಹಸಿಗಳ ಕಣ್ಣಲ್ಲೂ ನೀರಿತ್ತು. ನದಿಯ ಒಳಗೆ ಅಡಗಿದ್ದ ಆ ಕರಾಳ ಸುಳಿ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದರೆ
ಆ 6 ಮಲ್ಲಿಗೆಗಳು ಕ್ಷಣಾರ್ಧದಲ್ಲಿ ಜಲಸಮಾಧಿ ಮಾಡಿಬಿಟ್ಟಿತ್ತು. ಸ್ಥಳಕ್ಕೆ ಬಂದ ಮೈಸೂರು ಪೊಲೀಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಂಡ ಆ ದೃಶ್ಯ ಕಂಡು ಅಕ್ಷರಶಃ ಮೌನವಾಗಿತ್ತು. ಬಂಧುಗಳೇ, ಕಾವೇರಿಯ ಒಡಲು ಆ 6 ಜೀವಗಳನ್ನು ಬಿಟ್ಟುಕೊಟ್ಟಾಗ ಇಡೀ KR ನಗರದ ಆಕಾಶವೇ ಕಣ್ಣೀರು ಹಾಕುವಂತಿತ್ತು. ಭಾನುವಾರ ಸಂಜೆ ನಗುತ್ತಾ ಸ್ನಾನಕ್ಕೆ ಇಳಿದವರು ಸೋಮವಾರ ಬೆಳಿಗ್ಗೆ KR ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂದು ಶವಾಗಾರದ ಮುಂದೆ ಮೈಯತ್ತಾಗಿ ಮಲಗಿದ್ದರು. ಒಂದೇ ಸಾಲಿನಲ್ಲಿ 6 ಮೃತ ದೇಹಗಳು ಇಟ್ಟಾಗ ಆ ದೃಶ್ಯ ಕಂಡ ವೈದ್ಯರು ಮತ್ತು ಪೊಲೀಸರ ಕಣ್ಣಾಡಿಗಳು ಒದ್ದೆಯಾಗಿದ್ದವು. ಬೆಂಗಳೂರಿನ ನಗರ ಮತ್ತು ಶಿವಾಜಿನಗರದ ಆ ಮನೆಗಳು ಒಮ್ಮೆ ಕಲ್ಪಿಸಿಕೊಳ್ಳಿ ಬಂಧುಗಳೇ, ಉರುಸು ಮುಗಿಸಿ ಮರಳಿ ಬರುತ್ತಾರೆ, ಪ್ರಸಾದ ತರುತ್ತಾರೆ ಎಂದು ಕಾಯುತ್ತಿದ್ದ ಆ ಸಂಬಂಧಿಕರಿಗೆ ಸಿಕ್ಕಿದ್ದು 6 ಮೈಯತ್ತುಗಳ ಮೆರವಣಿಗೆ. ಆ ಮನೆಯ ಅಂಗಳದಲ್ಲಿ ಅಡಗಬೇಕಿದ್ದ 7 ವರ್ಷದ ಹುಮಾನಿನ್ ಮತ್ತು 13 ವರ್ಷದ ಅಲೀಂ ಎಂಬ ಮೊಗ್ಗುಗಳು ಅರಳುವ ಮುನ್ನವೇ ಬಾಡಿ ಹೋಗಿದ್ದವು. ಆ ಹೆತ್ತಮ್ಮನ ಆಕ್ರಂದನ, ಆ ಬಂಧುಗಳ ಚಿತ್ಕಾರ ಕಲ್ಲಿನಂತ ಮನಸ್ಸನ್ನೂ ಕರಗಿಸುವಂತಿತ್ತು. ಮರಣೋತ್ತರ ಪರೀಕ್ಷೆಯ ನಂತರ ಆ ಬಿಳಿ ಬಟ್ಟೆಯ ಹೊದಿಕೆಯಲ್ಲಿ 6 ಮೃತ ದೇಹಗಳು ಸಾಲಾಗಿ ಆಸ್ಪತ್ರೆಯಿಂದ ಹೊರಬಂದಾಗ ಅಲ್ಲಿ ನೆರೆದಿದ್ದ ಸಾವಿರಾರು ಜನ ಮೌನ ಆ ನದಿಯ ಗರ್ಜನೆಗಿಂತಲೂ ಭೀಕರವಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರ ಘೋಷಿಸಿದ್ದಾರೆ. ಆದರೆ ಬಂಧುಗಳೇ, ಅಬುರಾಜಿ ನಿಮ್ಮನ್ನು ಕೇಳುತ್ತಾ ಇದ್ದಾರೆ, ಹಣದ ಕಟ್ಟುಗಳು ಆ ಕಳೆದು ಹೋದ ಮಗುವಿನ ನಗುವನ್ನ ವಾಪಸ್ ತರಬಲ್ಲವೇ? ಆ ಶೂನ್ಯವಾದ ಮನೆಯಲ್ಲಿ ಮತ್ತೆ ಸಂಭ್ರಮದ ದೀಪ ಹಚ್ಚಲು ಸಾಧ್ಯವೇ? ಬೆಂಗಳೂರಿನಿಂದ ಸಂಭ್ರಮದ ಉಡುಪು ತೊಟ್ಟು ಬಂದವರು ಇಂದು 6 ಮೈಯತ್ತು ಕಟ್ಟಿಲಿನ ಮೇಲೆ ಮರಳಿ ಪ್ರಯಾಣ ಬೆಳೆಸಿದರು. KR ನಗರದ ಆ ಮಣ್ಣು ಇವತ್ತು ಒಂದು ರಕ್ತ ಸಿಕ್ತ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಬಂಧುಗಳೇ, 6 ಜೀವಗಳು ಮಣ್ಣಾಗಿವೆ, 6 ಚಿತೆಗಳು ತಣ್ಣಗಾಗಿವೆ. ಆದರೆ ನನ್ನ ಎದೆಯಲ್ಲಿ ದಗಿಸುತ್ತಿರುವ ಈ ಪ್ರಶ್ನೆಗಳ ಕಿಚ್ಚು ಮಾತ್ರ ಆರುತ್ತಿಲ್ಲ. KR ನಗರದ ಆ ಕಾವೇರಿ ನದಿಯ ತೀರದಲ್ಲಿ ಇಲ್ಲಿ ನೀರು ಆಳವಾಗಿದೆ, ಸುಳಿಯಿದೆ, ಇಳಿಯಬೇಡಿ ಎಂದು ಬರೆದ ಆ ಎಚ್ಚರಿಕೆಯ ಫಲಕಗಳು ಮೌನವಾಗಿ ಕೂಗಿ ಹೇಳುತ್ತಿದ್ದವು. ಆದರೆ ನಮಗೆ ಅವು ಕಾಣಿಸಲಿಲ್ಲವೋ ಅಥವಾ ಆ ಫಲಕಗಳಿಗಿಂತ ನಮ್ಮ ಅತಿಯಾದ ಆತ್ಮವಿಶ್ವಾಸವು ದೊಡ್ಡದಾಯಿತೋ? ನೋಡಿ ಬಂಧುಗಳೇ, ಪ್ರತಿ ವರ್ಷವೂ ಇಂತಹ 100 ಜಲ ಸಮಾಧಿಗಳ ವರದಿ ನಾನು ಮಾಡುತ್ತಲೇ ಇದ್ದೇನೆ. ಆದರೆ ನಾವು ಪಾಠ ಕಲಿಯುವುದು ಯಾವಾಗ? ಆ 5 ಲಕ್ಷ ರೂಪಾಯಿ ಪರಿಹಾರದ ಹಣದಿಂದ ಆ ಅನಾಥರಾದ ಮನೆಗಳಲ್ಲಿ ಮತ್ತೆ ನಗು ಅರಳಿಸಲು ಸಾಧ್ಯವೇ? ಆ 7 ವರ್ಷದ ಮಗು, ಆ ಮಗುವಿನ ಮೈಯತ್ತು ಕಟ್ಟಿನ ಭಾರ ಹೊತ್ತು ಆ ತಂದೆ ಹೆಗಲ ನೋವು ನಮಗೆ ಅರ್ಥವಾಗುತ್ತಿದೆ. ಸಂಭ್ರಮಕ್ಕೆ ಹೋಗುವ ನಾವು ಮರಣ ಯಾಕೆ ಬೆನ್ನಿಗೆ ಕಟ್ಟಿಕೊಂಡು ಹೋಗುತ್ತೇವೆ? ಅಬುರಾಜ್ ಇವತ್ತು ನಿಮಗೆ ನೀಡುತ್ತಿರುವ ಈ ಕಠೋರ ಉಪದೇಶ ಪ್ರತಿಯೊಬ್ಬರ ಎದೆಯಲ್ಲಿ ಅಚ್ಚಾಗಲಿ. ಒಂದು ನಿಸರ್ಗದ ಮುಂದೆ ಸಾಹಸ ಬೇಡ. ನದಿ, ಕೆರೆ, ಸಮುದ್ರಗಳು ನೋಡಲು ಸುಂದರ, ಆದರೆ ಅವುಗಳ ಒಡಲಲ್ಲಿ ಮೃತ್ಯು ಹೊಂಚು ಹಾಕಿ ಕುಳಿತಿರುತ್ತದೆ. ಈಜು ಬರುತ್ತದೆ ಎಂಬ ಹಮ್ಮು ಬೇಡ. ಸುಳಿಗಳು ಈಜಿನ ಜಟಿಗಳನ್ನೇ ನುಂಗಿ ನೀರು ಕುಡಿಯುತ್ತದೆ. 2 ಫಲಕಗಳನ್ನು ಗೌರವಿಸಿ. ಆಡಳಿತ ಮಂಡಳಿ ಹಾಕುವ ಎಚ್ಚರಿಕೆ ಬೋರ್ಡ್ಗಳು ನಿಮ್ಮ ಶತ್ರುಗಳಲ್ಲ, ಅವು ನಿಮ್ಮ ಪ್ರಾಣದ ಕಾವಲುಗಾರರು. ಅವುಗಳನ್ನು ಅಲಕ್ಷಿಸುವುದು ಅಂದರೆ ಸಾಕ್ಷಾತ್ ಮಲಕುಲ್ ಮೌತನ್ನು ಆಮಂತ್ರಿಸಿದಂತೆ. 3ನೇದು, ಮಕ್ಕಳ ಕೈ ಬಿಡಬೇಡಿ. ಪ್ರವಾಸಿ ತಾಣಗಳಿಗೆ ಹೋದಾಗ ಫೋಟೋ ಮತ್ತು ಸೆಲ್ಫಿಯ ವ್ಯಾಮೋಹದಲ್ಲಿ ಮಕ್ಕಳನ್ನು ಮರೆಯಬೇಡಿ. ನಿಮ್ಮ ಒಂದು ಕ್ಷಣದ ಮೈ ಮರೆವು ಇಡೀ ಸಂಸಾರದ ಕಣ್ಣೀರಾಗಿ ಬದಲಾಗಬಹುದು. ಬಂಧುಗಳೇ,
ಆ 6 ಮಲ್ಲಿಗೆಗಳು ಹೋದ ಹಾದಿಯಲ್ಲಿ ಇನ್ನು ಯಾವ ಜೀವವೂ ಹೋಗಬಾರದು. KR ನಗರದ ಈ ರಕ್ತ ಸಿಕ್ತ ಪಾಠ ನಮಗೆ ಕೊನೆಯಾಗಲಿ. ಬದುಕು ಎಂದರೆ ಸಂಭ್ರಮಿಸಲಿಕ್ಕಿರುವುದು, ಮೈಯತ್ತು ಕಟ್ಟಿನ ಮೇಲೆ ಮಲಗಲಿಕ್ಕಲ್ಲ. ಎಚ್ಚೆತ್ತುಕೊಳ್ಳಿ ಕನ್ನಡಿಗರೇ, ಜಾಗೃತೆ ನಮ್ಮ ಮೊದಲ ರಕ್ಷಣೆ. ಸತ್ಯದ ಹಾದಿಯಲ್ಲಿ ನಾನು ನಿಮ್ಮ ಅಬುರಾಜಿ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.